ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ BA ದ್ರಾಕ್ಷಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ. ನಾನು ಪರಿಚಯಿಸುತ್ತಿರುವ ಪುಸ್ತಕ ಹೈದರಾಬಾದ್ ಕರ್ನಾಟಕದ ಭಾಷೆಗಳು. ಈ ಪುಸ್ತಕವನ್ನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಸವರಾಜ್ ಕೋಡುಗುಂಟಿಯವರು ಬರೆದಿದ್ದಾರೆ. ಮೂಲತಃ ಇವರು ಮಸ್ಕಿಯವರು. ಈ ಪುಸ್ತಕದ ಮುಖಪುಟವು ಕನ್ನಡ, ಉರ್ದು, ತೆಲುಗು, ಲಂಬಾಣಿ, ಮರಾಠಿ, ಹಿಂದಿ, ಬೆಂಗಾಲಿ, ಗುಜರಾತಿ, ತಮಿಳು, ಮಾರ್ವಾರಿ, ಕುಳು ಅಂದರೆ ಕೊರವ, ಪ್ರಾಕೃತ, ಸಂಸ್ಕೃತ, ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳನ್ನು ಕಣ್ಣಿಗೆ ಪರಿಚಯಿಸುತ್ತದೆ. ಭಂಡಾರ ಪ್ರಕಾಶನ ಮಸ್ಕಿಯವರಿಂದ 2021ರಲ್ಲಿ ಇದು ಪ್ರಕಟಗೊಂಡಿದ್ದು, ಒಟ್ಟು 3 ಅಧ್ಯಾಯಗಳಲ್ಲಿ ರಚನೆಗೊಂಡಿದೆ. ಪುಸ್ತಕ ನೋಡಬಹುದು. ಇಲ್ಲಿ ಮೇಲ್ಗಡೆ ಎಲ್ಲ ಭಾಷೆಗಳನ್ನು ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇದೆ. ಮೊದಲನೇ ಅಧ್ಯಾಯವು ಹೈದರಾಬಾದ್ ಕರ್ನಾಟಕದ ಸ್ವರೂಪ, ಮಹತ್ವವನ್ನು ಕುರಿತು ಮಾತನಾಡುತ್ತದೆ. ಎರಡನೆಯ ಅಧ್ಯಾಯ ಹೈದರಾಬಾದ್ ಕರ್ನಾಟಕದ ಭಾಷೆಗಳ ಇತಿಹಾಸ, ಈ ಪ್ರದೇಶದಲ್ಲಿ ಬರುವ ಶಾಸನಗಳ ಭಾಷೆಗಳ ವರ್ಗೀಕರಣ, ಆ ಭಾಷೆಗಳ ಬಳಕೆಯನ್ನು ಪರಿಚಯಿಸುತ್ತದೆ. ಮೂರನೇ ಅಧ್ಯಾಯವು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಭಾಷೆಗಳ ವರ್ತಮಾನ, ಒಟ್ಟು ಭಾಷೆಗಳ ಸಂಖ್ಯೆ, ಪ್ರತಿ ಭಾಷೆಗಳ ಸಂಖ್ಯೆ, ಭಾಷೆಗಳ ಸ್ಥಾನಮಾನಗಳೇನು ಎಂಬುದನ್ನು ಕೋಡುಗುಂಟಿಯವರು ಕಟ್ಟಿಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಪ್ರದೇಶದ ಶಾಸನ ಭಾಷೆಗಳನ್ನು ಪರಿಚಯಿಸುವುದರ ಜೊತೆಗೆ ಯಾವ ಯಾವ ಭಾಷೆಗಳಲ್ಲಿ ಶಾಸನಗಳನ್ನು ಹಾಕಿಸಿದ್ದಾರೆ, ಆ ಶಾಸನಗಳ ಹಿನ್ನೆಲೆ ಏನು, ಶಾಸನಗಳನ್ನು ಹಾಕಿಸಿದ ರಾಜ ಮನೆತನಗಳು ಯಾವ್ಯಾವು, ಕಾಲಘಟ್ಟ ಯಾವುದು ಎಂಬುದನ್ನು ಪರಿಚಯಿಸಿದ್ದಾರೆ. ದೊರೆತ 11 ಶಾಸನ ಭಾಷೆಗಳ ಕಾಲಾನುಕ್ರಮದಲ್ಲಿ ಪಟ್ಟಿ ಮಾಡಿ ಒಂದೊಂದು ಭಾಷೆ ವಿವರಣೆಯನ್ನು ನೀಡಿದ್ದ. ಆನಂತರ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲೆಗಳ ಭಾಷೆಯ ಅಂಕಿಸಂಖ್ಯೆಗಳನ್ನು ನೋಡಿದಾಗ 2011ರ ಜನಗಣತಿಯಂತೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 25,66,326 ಇರುವುದು ಕಂಡುಬರುತ್ತದೆ. 16,86,158 ಕನ್ನಡ ಮಾತನಾಡುವವರು ಕಂಡುಬಂದಿದ್ದು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 13,89,921 ಇರುವುದು ಕಂಡುಬರುತ್ತದೆ. 11,68,653 ಕನ್ನಡ ಮಾತನಾಡುವವರು ಕಂಡುಬಂದಿದ್ದು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 17,03,300 ಇರುವುದು ಕಂಡುಬರುತ್ತದೆ. 9,02,111 ಕನ್ನಡ ಮಾತನಾಡುವವರು ಕಂಡುಬಂದಿದ್ದು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 11,74,271 ಇರುವುದು ಕಂಡುಬರುತ್ತದೆ. 8,69,432 ಕನ್ನಡ ಮಾತನಾಡುವವರು ಕಂಡುಬಂದಿದ್ದು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 19,28,812 ಇರುವುದು ಕಂಡುಬರುತ್ತದೆ. 14,44,074 ಕನ್ನಡ ಮಾತನಾಡುವವರು ಕಂಡುಬಂದಿದ್ದು ಮೊದಲನೇ ಸ್ಥಾನದಲ್ಲಿ ಇದೆ. ಈ ಅಂಕಿ ಅಂಶಗಳನ್ನು ಗಮನಿಸಿದಾಗ ಕನ್ನಡ ಭಾಷೆಯ ಎಲ್ಲ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು, ಎರಡನೇ ಸ್ಥಾನದಲ್ಲಿ ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿ ಉರ್ದು ಭಾಷೆ ಇದೆ. ಬೀದರ್ ಜಿಲ್ಲೆಯಲ್ಲಿ ಮರಾಠಿ 2ನೇ ಸ್ಥಾನದಲ್ಲಿದೆ. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ತೆಲುಗು 3ನೇ ಸ್ಥಾನದಲ್ಲಿದ್ದರೆ, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಲಂಬಾಣಿ 3ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಮುಂದುವರೆದು ಒಂದೊಂದು ಭಾಷೆಯು ತನ್ನದೇ ಆದ ವಿಶೇಷತೆ, ಮಹತ್ವವನ್ನು ಸಂಪೂರ್ಣವಾದ ವಿಶ್ಲೇಷಣೆಯೊಂದಿಗೆ ಬಸವರಾಜ್ ಕೋಡುಗುಂಟಿಯವರು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪುಸ್ತಕ ಪರಿಚಯ ಸರಣಿಯ ಈ ಒಂದು ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಷೆಗಳು ಎಂಬ ಪುಸ್ತಕವನ್ನು ಪರಿಚಯ ಮಾಡಿಕೊಡಲು ಭಂಡಾರ ಪ್ರಕಾಶನದವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.